ಮೊದಲನೆಯ ಪ್ರಶ್ನೆ, ದಶರಥ ಮಹಾರಾಜನು ಶ್ರೀರಾಮನಿಗೆ ಯಾವ ಪದವಿಯನ್ನು ನೀಡಲು ನಿರ್ಧರಿಸಿದನು? ಎ ಸೇನಾಧಿಪತಿ, ಬಿ ಯುವರಾಜ, ಸಿ ಮಂತ್ರಿ, ಡಿ ರಾಜ್ಯಪಾಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಯುವರಾಜ. ಎರಡನೆಯ ಪ್ರಶ್ನೆ, ಶ್ರೀರಾಮನ ಪಟ್ಟಾಭಿಷೇಕವನ್ನು ತಡೆಯಲು ಕೈಕೇಯಿಯ ಮನಸ್ಸನ್ನು ಬದಲಿಸಿದ ದಾಸಿ ಯಾರು? ಎ ಮಂಥರೆ, ಬಿ ತ್ರಿಜಟೆ, ಸಿ ಮಂಡೋದರಿ, ಡಿ ಶಬರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ ಮಂಥರೆ. ಶ್ರೀರಾಮನ ಪಟ್ಟಾಭಿಷೇಕವನ್ನು ತಡೆಯಲು ಮತ್ತು ಭರತನಿಗೆ ರಾಜ್ಯವನ್ನು ಕೊಡಿಸಲು ಮಂಥರೆಯು ಕೈಕೇಯಿಯ ಮನಸ್ಸನ್ನು ಬದಲಿಸುತ್ತಾಳೆ. ಮೂರನೆಯ ಪ್ರಶ್ನೆ, ಕೈಕೇಯಿಯು ದಶರಥನಿಂದ ಪಡೆದ 2 ವರಗಳಲ್ಲಿ ಮೊದಲನೆಯದು ಯಾವುದು? ಎ ಶ್ರೀರಾಮನಿಗೆ ವನವಾಸ, ಬಿ ಭರತನಿಗೆ ಪಟ್ಟಾಭಿಷೇಕ, ಸಿ ಶತ್ರುಘ್ನನಿಗೆ ಅಧಿಕಾರ, ಡಿ ದಶರಥನ ನಿವೃತ್ತಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಭರತನಿಗೆ ಪಟ್ಟಾಭಿಷೇಕ. ರಾಮಾಯಣದ ಪ್ರಕಾರ ಕೈಕೇಯಿಯು ದಶರಥ ಮಹಾರಾಜನಿಗೆ ಕೇಳಿದ 2 ವರಗಳೆಂದರೆ, ಮೊದಲನೆಯದು ತನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು, ಎರಡನೆಯದು ಶ್ರೀರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸುವುದು. ನಾಲ್ಕನೆಯ ಪ್ರಶ್ನೆ, ಕೈಕೇಯಿಯ ವರದಂತೆ ಶ್ರೀರಾಮನು ಎಷ್ಟು ವರ್ಷಗಳ ಕಾಲ ವನವಾಸ ಅನುಭವಿಸಬೇಕೆಂದು ನಿರ್ಧರಿಸಲಾಯಿತು? ಎ 10 ವರ್ಷ, ಬಿ 12 ವರ್ಷ, ಸಿ 14 ವರ್ಷ, ಡಿ 16 ವರ್ಷ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ 14 ವರ್ಷ. ಐದನೆಯ ಪ್ರಶ್ನೆ, ರಾಮನು ಅಯೋಧ್ಯೆಯನ್ನು ಬಿಟ್ಟು ಹೊರಟಾಗ ಅವನ ಜೊತೆಗೆ ಕಾಡಿಗೆ ಬಂದವರು ಯಾರು? ಎ ಭರತ ಮತ್ತು ಶತ್ರುಘ್ನ, ಬಿ ಸೀತೆ ಮತ್ತು ಲಕ್ಷ್ಮಣ, ಸಿ ವಸಿಷ್ಠ ಮತ್ತು ವಿಶ್ವಾಮಿತ್ರ, ಡಿ ಸುಮಂತ ಮತ್ತು ಗುಹ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಸೀತೆ ಮತ್ತು ಲಕ್ಷ್ಮಣ. ಆರನೆಯ ಪ್ರಶ್ನೆ, ಅಯೋಧ್ಯೆಯನ್ನು ಬಿಟ್ಟ ನಂತರ ರಾಮನು ಮೊದಲು ವಿಶ್ರಮಿಸಿದ ನದಿಯ ತೀರ ಯಾವುದು? ಎ ಗಂಗಾ ನದಿ, ಬಿ ಯಮುನಾ ನದಿ, ಸಿ ತಮಸಾ ನದಿ, ಡಿ ಸರಯೂ ನದಿ. ನಿಮ್ಮ ಸಮಯ ಪ್ರಾರಂಭ.